ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ನಂಬಿಕೆ ಬಹಳ ಮುಖ್ಯ. ನಂಬಿಕೆಯ ನಂತರ ತಾಳ್ಮೆ ಬಹುಮುಖ್ಯ. ನಂಬಿಕೆ ಮತ್ತು ತಾಳ್ಮೆ ಇವು ಒಂದೇ ನಾಣ್ಯದ ಎರಡು ಟಿಸಿಲುಗಳು, ಎರಡು ಮುಖಗಳು. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 12 ನೀವು ನೋಡಿ. ಹೀಗೆ ನೀವು ಮೈಗಳ್ಳರಾಗಿರದೆ ನಂಬಿಕೆಯಿಂದಲೂ ತಾಳ್ಮೆಯಿಂದಲೂ ವಾಗ್ದಾನಗಳನ್ನು ಬಾಧ್ಯವಾಗಿ ಹೊಂದುವವರನ್ನು ಅನುಸರಿಸಿರಿ. ಯಾರನ್ನು ಅನುಸರಿಸ್ತೀರಿ? ಯಾಕೆ ಅನುಸರಿಸ್ತೀರಿ? ಅನುಸರಿಸುವಂಥ ಅಗತ್ಯ ಆದರೂ ಏನು? ನಾವು ದೇವರ ವಾಗ್ದಾನಗಳನ್ನು ಹೊಂದುವುದಕ್ಕೆ ನಂಬಿಕೆ ಮತ್ತು ತಾಳ್ಮೆಯಿಂದ ಕಾಯಬೇಕಾಗಿದೆ. ನಂಬಿಕೆ ಇದ್ದರೆ ಸಾಲದು. ಆದರೆ ಅನೇಕರಿಗೆ ನಂಬಿಕೆಯ ಕೊರತೆ ಇದೆ. ಆ ನಂಬಿಕೆ ಕೊರತೆ ನಮ್ಮನ್ನು ಎಲ್ಲೆಲ್ಲಿಗೂ ನಡೆಸ್ತದೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 36 ನಾವು ಗಮನಿಸೋದಾದರೆ, ದೇವರ ಚಿತ್ತವನ್ನು ನೆರವೇರಿಸಿದ ಮೇಲೆ ವಾಗ್ದಾನವನ್ನು ಹೊಂದುವಂತೆ ನಿಮಗೆ ತಾಳ್ಮೆಯು ಅವಶ್ಯವಾಗಿದೆ. ದೇವರ ಚಿತ್ತವನ್ನು ನೆರವೇರಿಸಿದ ನಂತರ ನಿನಗೆ ತಾಳ್ಮೆ ಅಗತ್ಯ ಇದೆ. ತಾಳ್ಮೆ ಇದನ್ನು ಸಹನೆ ಎಂಬುದಾಗಿ ಕೆಲವು ತರ್ಜುಮೆಗಳಲ್ಲಿ ಬಳಸಲಾಗಿದೆ. ಇಂಗ್ಲಿಷ್ ಬೈಬಲ್ಗಳಲ್ಲಿ ಸಹನೆ ಎಂಬುದಾಗಿ ಬಳಸಿದ್ದಾರೆ. ನಮಗೆ ಸಮಸ್ಯೆಗಳನ್ನು ಒಡ್ಡುವವರ ವಿರುದ್ಧವಾಗಿ ನಾವು ಎಂದಿಗೂ ಗುಣಗಟ್ಟೋದಿಲ್ಲ. ದೇವರು ನಮ್ಮ ಒಳ್ಳೆಯದಕ್ಕಾಗಿ ಸಂಕಲ್ಪ ಮಾಡಿದ್ದಾರೆ. ರೋಮಾಪತ್ರಿಕೆ 8ನೇ ಅಧ್ಯಾಯ 28 ನೀವು ನೋಡಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತೆಂದು ನಾವು ಬಲ್ಲೆವು. ದೇವರು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ನಮ್ಮನ್ನು ಅರಿತಿದ್ದಾನೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8:28 ನೀವು ನೋಡಿ. ಅಲ್ಲಿ ಶುದ್ಧೀಕರಿಸುವಂಥದ್ದು, ಪರಿಶುದ್ಧತೆ, ಒಳ್ಳೆಯದು, ಕೆಟ್ಟದ್ದು, ಇದರ ಕುರಿತಾಗಿ ನಾವು ಗಮನಿಸ್ತೇವೆ. ಇದರ ಕುರಿತಾಗಿ ನಾವು ಧ್ಯಾನವನ್ನು ಮಾಡುತ್ತೇವೆ. ಇದರ ಕುರಿತಾಗಿ ನಾವು ನಂಬಿಕೆಯ ಕುರಿತಾಗಿ, ನಂಬುವುದರ ಕುರಿತಾಗಿ, ವಚನಗಳನ್ನು ಯಾಕೆ ನಂಬಬೇಕು, ಆ ವಚನಗಳ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಹೇಗೆ ಉದ್ಭವಿಸ್ತವೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಪ್ರಿಯರೇ, ಕೀರ್ತನೆಗಳು 23:5 ನೀವು ಗಮನಿಸಿ. ಇಲ್ಲಿ ನನ್ನ ವೈರಿಗಳ ಎದುರಿನಲ್ಲಿ ನನ್ನ ಮುಂದೆ ಮೇಜನ್ನು ಸಿದ್ಧ ಮಾಡುತ್ತಿ, ನೀನು ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ವೈರಿಗಳ ಮಧ್ಯದಲ್ಲಿ ನಿನಗೆ ಕೂಟ, ಅತ್ಯುತ್ತಮವಾದಂಥ ಒಂದು ಕೂಟವನ್ನು ಸಿದ್ಧ ಮಾಡುತ್ತೇನೆ. ನೀನು ಉಕ್ಕಿ ಹರಿತೀಯ, ತುಂಬಿ ಹೊರಸೂಸ್ತೀಯ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಸಮೃದ್ಧಿಯ ಸಂಕೇತ. ಕೀರ್ತನೆಗಳು 66:12 ನೀವು ನೋಡಿ. ಮನುಷ್ಯರು ನಮ್ಮ ತಲೆಗಳ ಮೇಲೆ ಸವಾರಿ ಮಾಡುವಂತೆ ಮಾಡಿದ್ದಿ. ನಾವು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ದಾಟಿದೆವು, ಆದರೆ ನೀನು ನಮ್ಮನ್ನು ಐಶ್ವರ್ಯದ ಸ್ಥಳಕ್ಕೆ ಬರಮಾಡಿದ್ದಿ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳಿಂದ ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವ ಸಹಾಯ ಮಾಡು, ರಾಜ ಸಹಾಯ ಮಾಡಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರ 7 ಲ್ಯಾಪ್ ಚಾನಲ್ ಮೂಲಕ ಪ್ರಾರ್ಥನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ದೇವರ ಆಶೀರ್ವಾದ ಮಾಡು ಸ್ವಾಮಿ. ಅವರ ಕೈಗಳನ್ನು ಆಶೀರ್ವಾದ ಮಾಡಯ್ಯ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ಪರಿಶುದ್ಧವಾಗಿ ಬಾಳುವಂಥ ಒಂದು ಬಾಳ್ವೆಯನ್ನು ನೀವು ಕೊಡ್ತೀರಂತ ನಾನು ಬಲವಾಗಿ ನಂಬ್ತೇನಪ್ಪ. ಸಹಾಯ ಮಾಡಯ್ಯ. ನಮ್ಮ ಪಾಪಗಳನ್ನು ಮನ್ನಿಸು, ನಮ್ಮ ಜನ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರು ಒಳ್ಳೆಯವರಾಗಿದ್ದಾರೆ. 7 ಲ್ಯಾಪ್ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ನಮಸ್ಕಾರ.